HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಿಎಸ್ಎ ಲೇಔಟ್ಗೆ ಮೂಲ ಸೌಕರ್ಯದ ವರದಾನ. 80 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಚರಂಡಿ ಕಾಮಗಾರಿ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದ ಶಾಸಕ ಎಚ್.ಪಿ. ಸ್ವರೂಪ್. ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಜನ್ಮದಿನೋತ್ಸವ. ಹಾಸನ ಶಾಖಾ ಮಠದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜನೆ. ಜನವರಿ 20ರ ಶಿಬಿರಕ್ಕೆ ಸಕಲ ಸಿದ್ಧತೆಗಳನ್ನು ಪರಿಶೀಲಿಸಿದ ಶ್ರೀ ಶಂಭುನಾಥ ಸ್ವಾಮೀಜಿಗಳು. ಹಾಸನದಲ್ಲಿ ಹೆಚ್ಚುತ್ತಿರುವ ಕಿಡಿಗೇಡಿಗಳ ಅಟ್ಟಹಾಸ. ಬೈಕುಗಳು, ಮನೆಗೆ ಬೆಂಕಿ, 2 ಕುಟುಂಬಗಳು ಪ್ರಾಣಾಪಾಯದಿಂದ ಪಾರು. ಆದರ್ಶ ನಗರದಲ್ಲಿ ಮರುಕಳಿಸುತ್ತಲೇ ಇರುವ ಘಟನೆ. ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನು ಶೀಘ್ರದಲ್ಲೇ ಬಂಧಿಸಲು ಆಗ್ರಹ. ಹಾಸನ ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯ 8ನೇ ವಾರ್ಡ್ನ ಸುಮುಖ ಹೋಟೆಲ್ ಹಿಂಭಾಗದ ಸಿಎಸ್ಎ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಕೊರತೆಯಿಂದ ನಾಗರಿಕರು ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಸೋಮವಾರ 80 ಲಕ್ಷ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚರಂಡಿ ಕಾಮಗಾರಿಗೆ ಶಾಸಕ ಎಚ್.ಪಿ. ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ, ಪಾಲಿಕೆಯ ಅನುದಾನದಲ್ಲಿ ಕೈಗೊಳ್ಳಲಾದ ಈ ಕಾಮಗಾರಿಗೆ ಮಾಜಿ ಮೇಯರ್ ಗಿರೀಶ್ ಚನ್ವೀರಪ್ಪ ಅವರ ಮಹತ್ವದ ಸಹಕಾರ ದೊರೆತಿದ್ದು, ಅನುದಾನದ 80 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚರಂಡಿ ಕಾಮಗಾರಿಗೆ ಸೋಮವಾರದಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಲೇಔಟ್ನ ಎಲ್ಲಾ ನಿವಾಸಿಗಳಿಗೆ ಇದು ಬಹು ಉಪಯುಕ್ತವಾಗಲಿದೆ ಎಂದು ಅವರು ಹೇಳಿದರು. ಹಲವು ವರ್ಷಗಳಿಂದಲೂ ಈ ಕಾಮಗಾರಿಗೆ ಬೇಡಿಕೆ ಇದ್ದು, ಇದೀಗ ನೆರವೇರುತ್ತಿರುವುದು ಸಂತಸದ ಸಂಗತಿ ಎಂದರು. ಗುತ್ತಿಗೆದಾರರು ಗುಣಮಟ್ಟದ ಕೆಲಸ ನಿರ್ವಹಿಸಿ ಕಾಮಗಾರಿ ಶೀಘ್ರವೇ ಪ್ರಾರಂಭಿಸಿ ಪೂರ್ಣಗೊಳಿಸಬೇಕೆಂದು ಸೂಚನೆ ನೀಡಿದರು. ಈ ವೇಳೆ ಮಾಜಿ ಮೇಯರ್ ಗಿರೀಶ್ ಚನ್ವೀರಪ್ಪ ಮಾತನಾಡಿ, ಸಿಎಸ್ಎ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಬಹಳ ವರ್ಷಗಳ ಹಳೆಯ ಬೇಡಿಕೆಯಾಗಿತ್ತು. ಕಳೆದ 1 ವರ್ಷದಿಂದ ನಿರಂತರ ಪ್ರಯತ್ನದ ಫಲವಾಗಿ ಶಾಸಕ ಎಚ್.ಪಿ. ಸ್ವರೂಪ್ ಅವರ ಸಲಹೆ ಮತ್ತು ನಿವಾಸಿಗಳ ಬೇಡಿಕೆಯ ಮೇರೆಗೆ ಮಹಾನಗರ ಪಾಲಿಕೆಯ 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಕಾಮಗಾರಿ ಶೀಘ್ರವೇ ಮುಗಿದು ಸಾರ್ವಜನಿಕರ ಉಪಯೋಗಕ್ಕೆ ಬರಲಿ ಎಂದು ಅವರು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿಷ್ಣು ಸೇನೆ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತು ಲೇಔಟ್ನ ನಿವಾಸಿಗಳು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. 8ನೇ ವಾರ್ಡಿನಲ್ಲಿ ಸನ್ಮಾನ್ಯ ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ನಮ್ಮ ಕಾರ್ಪೊರೇಟರ್ ಮತ್ತು ಮೇಯರ್ ಆದಂಥ ಗಿರೀಶ್ ಚನ್ವೀರಪ್ಪ ಅವರ ನೇತೃತ್ವದಲ್ಲಿ ಈ ಸುಮಾರು 6 ತಿಂಗಳ ಹಿಂದಲೇ ನಾವು ಈ ಒಂದು ಸಿಎಸ್ಎ ಲೇಔಟ್ನಲ್ಲಿ ಬಡಾವಣೆಯಲ್ಲಿ ರಸ್ತೆ ಮತ್ತು ಚರಂಡಿ ಯಾವುದೂ ಕೂಡ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅವರ ಒಂದು ಸಹಕಾರದಿಂದ ಇವತ್ತು ಎಲ್ಲ ನಮ್ಮ ಪಾಲಿಕೆ ಒಂದು ಅನುದಾನದಲ್ಲಿ 80 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚರಂಡಿ ಇವತ್ತು ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಎಲ್ಲ ಪಾಲಿಕೆ ವ್ಯಾಪ್ತಿಯ 8ನೇ ವಾರ್ಡಿನ ಸಿಎಸ್ಎ ಲೇಔಟ್ನಲ್ಲಿ ಏನು ಮೂಲಭೂತ ಸೌಕರ್ಯ ಆದಂತಹ ಚರಂಡಿ ಮತ್ತು ರಸ್ತೆ ಕಾಮಗಾರಿ ನಿವಾಸಿಗಳ ಭಾಳ ಬೇಡಿಕೆಯಾಗಿತ್ತು. ಈ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದ ಪ್ರಯತ್ನಪಟ್ಟು ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ಅವರ ಒಂದು ಸಲಹೆ ಮೇರೆಗೆ ಮತ್ತು ನಿವಾಸಿಗಳ ಬೇಡಿಕೆ ಮೇರೆಗೆ ಒಂದು 80 ಲಕ್ಷ ರೂಗಳ ಒಂದು ನಗರಸಭೆಯ ನಗರ ಪಾಲಿಕೆ ಅನುದಾನದಲ್ಲಿ ಒಂದು ಕಾಮಗಾರಿನ ಗುದ್ದಲಿ ಪೂಜೆ ನೆರವೇರಿಸಿದ್ದೀವಿ. ಈ ಕಾಮಗಾರಿ ಆದಷ್ಟು ಬೇಗ ಮುಗಿದು ಪರಮಪೂಜ್ಯ ಜಗದ್ಗುರು ವೈದ್ಯ ಸೇವಾರತ್ನ ಪದ್ಮಭೂಷಣ ಪ್ರಾತಸ್ಮರಣೀಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಜನ್ಮದಿನೋತ್ಸವದ ಅಂಗವಾಗಿ ಹಾಸನ ಶಾಖಾ ಮಠ, ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆದಿಚುಂಚನಗಿರಿ ಆಸ್ಪತ್ರೆ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು 2026 ಜನವರಿ 20ರ ಮಂಗಳವಾರ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೂ ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿರುವ ಆರೋಗ್ಯ ಶಿಬಿರದ ಸಿದ್ದತಾ ಕಾರ್ಯಗಳನ್ನು ವೀಕ್ಷಿಸಿ ನಂತರ ಮಾತನಾಡಿದ ಅವರು, ಶಿಬಿರಕ್ಕೆ ಪ್ರಣವ ಸ್ವರೂಪಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯ ದೊರೆಯಲಿದ್ದು, ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗಳು, ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಮತ್ತು ಉದ್ಯಮಿ ಎಸ್ಎಸ್ ರಘುಗೌಡ ಉಪಸ್ಥಿತರಿರಲಿದ್ದಾರೆ ಎಂದರು. ಶಿಬಿರದಲ್ಲಿ ಸುಮಾರು 300 ವೈದ್ಯರು ಭಾಗವಹಿಸಿ ಹೃದ್ರೋಗ, ಮಕ್ಕಳ ರೋಗ, ಮೂತ್ರಪಿಂಡ, ಕಿವಿ, ಮೂಗು, ಗಂಟಲು, ಸ್ತ್ರೀ ಮತ್ತು ಪ್ರಸೂತಿ, ನರರೋಗ, ಮಾನಸಿಕ ಆರೋಗ್ಯ, ಕ್ಯಾನ್ಸರ್ ತಪಾಸಣೆ, ಕಣ್ಣಿನ ತಪಾಸಣೆ, ದಂತ ಚಿಕಿತ್ಸೆ, ಮಧುಮೇಹ, ಚರ್ಮರೋಗ, ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ವಿಭಾಗಗಳ ನುರಿತ ತಜ್ಞ ವೈದ್ಯರು ರೋಗಿಗಳನ್ನು ಉಚಿತವಾಗಿ ಪರೀಕ್ಷಿಸಲಿದ್ದಾರೆ. ರಕ್ತ ಪರೀಕ್ಷೆ, ಇಸಿಜಿ ಪರೀಕ್ಷೆ ಮತ್ತು ಅಗತ್ಯವಿರುವವರಿಗೆ ಉಚಿತ ಔಷಧಿ ವಿತರಣೆ ಮಾಡಲಾಗುತ್ತದೆ. ಇದಲ್ಲದೆ ದೃಷ್ಟಿದೋಷವುಳ್ಳ ಶಾಲಾ ಮಕ್ಕಳಿಗೆ ಉಚಿತ ಕನ್ನಡಕ ಮತ್ತು ಶ್ರವಣ ದೋಷ ಹೊಂದಿದವರಿಗೆ ಉಚಿತ ಶ್ರವಣ ಯಂತ್ರಗಳನ್ನು ವಿತರಿಸಲಾಗುವುದು. ಸ್ತ್ರೀಯರಿಗೆ ಬಿಳಿ ಸೆರಗು, ಬಂಜೆತನ, ಗರ್ಭಕೋಶ ಸಂಬಂಧಿತ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ಸಮಗ್ರ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು. ಇದೇ ದಿನ ಉಚಿತ ಕಿಡ್ನಿ ತಪಾಸಣೆ ಮತ್ತು ಸಲಹಾ ಶಿಬಿರವನ್ನು ಆಯೋಜಿಸಲಾಗಿದ್ದು, ಡಾ ನರೇಂದ್ರ ಎಸ್, ಡಾ ಅನಿಲ್ ಕುಮಾರ್ ಬಿಟಿ, ಡಾ ನಂದೀಶ್ ವಿ ಮತ್ತು ಡಾ ಚೇತನ್ ಸಿಎಸ್ ಸೇರಿದಂತೆ ಪ್ರಖ್ಯಾತ ನೆಫ್ರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ತಜ್ಞರು ಭಾಗವಹಿಸಲಿದ್ದಾರೆ.
ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಿಡ್ನಿ ತೊಂದರೆ ಮತ್ತು ಡಯಾಲಿಸಿಸ್ ರೋಗಿಗಳು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ರು. ಶಿಬಿರಕ್ಕೆ ಸುಮಾರು 5,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಎಂದರು. ಶಿಬಿರಕ್ಕೆ ಆಗಮಿಸುವವರು ತಮ್ಮ ಕಾಯಿಲೆಗೆ ಸಂಬಂಧಿಸಿದ ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಜೊತೆಯಲ್ಲಿ ತರಬೇಕೆಂದು ಸೂಚಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಬಿ ಮದನಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬೊಮ್ಮೇಗೌಡ, ಸಂಸ್ಥೆಯ ರತನ್ ಲಕ್ಷ್ಮೀಕಾಂತ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಜಗದ್ಗುರು ಪ್ರಾತಸ್ಮರಣೀಯ ಯುಗಯೋಗಿ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಪರಮ ಪೂಜ್ಯ ಮಹಾಸ್ವಾಮೀಜಿಯವರ 81ನೇ ವರ್ಧಂತಿ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಅಂಗವಾಗಿ ಅವರ ಸವಿನೆನಪಿಗೋಸ್ಕರ ನಮ್ಮ ಆದಿಚುಂಚನಗಿರಿ ಹಾಸನ ಶಾಖಾ ಮಠ ಮತ್ತು ನಮ್ಮ ಎಲ್ಲ ಹಾಸನ ಜಿಲ್ಲೆಯಲ್ಲಿರುವಂಥ ಎಲ್ಲ ಸದ್ಭಕ್ತರು, ನಮ್ಮ ಖಾಸಗಿ ವಿದ್ಯಾಸಂಸ್ಥೆಯವರು ಮತ್ತು ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ರೋಟರಿ ಕ್ಲಬ್ಬಿಂದ ಟೈಗರು, ಹಲವಾರು ಸಂಸ್ಥೆಗಳು, ಖಾಸಗಿ ವಿದ್ಯಾಸಂಸ್ಥೆಯವರೆಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿ ಬೃಹತ್ ಆರೋಗ್ಯ ಮೇಳವನ್ನು ಸ್ವಾಮೀಜಿಯವ್ರಿಗೆ ಒಂದು ಸವಿನೆನಪಿಗೋಸ್ಕರ ಮಾಡ್ತಾ ಇದ್ದೀವಿ. ಈಗಾಗಲೇ ಸಕಲ ಸಿದ್ಧ. ನಮಸ್ಕಾರ. ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ 81ನೇ ದಿನೋತ್ಸವದ ಅಂಗವಾಗಿ ಏನು ಉಚಿತ ಆರೋಗ್ಯ ಶಿಬಿರವನ್ನು ಶ್ರೀಮಠ ಆದಿಚುಂಚನಗಿರಿ ಮಠದಲ್ಲಿ, ಹಾಸನ ಶಾಖಾ ಮಠದಲ್ಲಿ ಏರ್ಪಡಿಸಿದ್ದೀವಿ. ಅದರ ಜೊತೆಗೂಡಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಟೈಗರ್ಸ್ ಹಾಸನ್ ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಖಾಸಗಿ ವಿದ್ಯಾಸಂಸ್ಥೆಗಳು ಹಾಗೂ ಎಲ್ಲ ಸ್ನೇಹಿತರ ಒಳಗೂಡಿ ಶ್ರೀಮಠದ ವತಿಯಿಂದ ಏನು ನಡೀತಾ ಇರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರವನ್ನು ನಾಳೆ ನಡೀತಾ ಇರೋದ್ರಿಂದ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಹಾಸನದ ಜನತೆ ನಾಳೆ 9 ಗಂಟೆಗೆ, ಮಂಗಳವಾರ 9 ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ಸದುಪಯೋಗ ಮಾಡ್ಕೋಬೇಕು. ಎಲ್ಲ ಥರದ ನುರಿತ ವೈದ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ಗಳು 250ರಿಂದ 300 ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ. 15 ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಕೆಂಪೇಗೌಡ ಆಸ್ಪತ್ರೆ, ಕಿಮ್ಸ್ ಮತ್ತು BGS ಮತ್ತು ಹಾಸನ ನಗರದಲ್ಲಿನ ಆದರ್ಶ ನಗರದ ವಾರ್ಡ್ ನಂಬರ್ 16ರ ಮೊದಲ ಕ್ರಾಸ್ನಲ್ಲಿ ಸೋಮವಾರ ಬೆಳಗಿನ ಜಾವ ಕಿಡಿಗೇಡಿಗಳು ನಡೆಸಿದ ಬೆಂಕಿ ಹಚ್ಚುವ ಘಟನೆ ಭಾರೀ ಆತಂಕಕ್ಕೆ ಕಾರಣವಾಗಿದೆ. ನಯಾಜುಲ್ಲಾ ಹಾಗೂ ಫೈರೋಜ್ ಪಾಷಾ ಅವರಿಗೆ ಸೇರಿದ ಮನೆಗಳ ಮುಂದಿನ ಭಾಗದಲ್ಲಿ ನಿಲ್ಲಿಸಿದ್ದ 2 ಬೈಕ್ಗಳು ಮತ್ತು 2 ಮನೆಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸೋಮವಾರ ಬೆಳಗಿನ ಜಾವ ಸುಮಾರು 3 ಗಂಟೆ ವೇಳೆಗೆ ಈ ಘಟನೆ ನಡೆದಿದ್ದು, ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಮನೆಗಳಲ್ಲಿ ನಿದ್ರಿಸುತ್ತಿದ್ದವರು ಬೆಚ್ಚಿ ಬಿದ್ದಿದ್ದಾರೆ. ಬೆಂಕಿ ಉರಿಯುತ್ತಲೇ ಮನೆ ಮಂದಿ ಹಿಂಭಾಗದ ಬಾಗಿಲು ಮೂಲಕ ಹೊರಗೆ ಓಡಿ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ವೇಳೆ ಸುಮಾರು 12 ಮಂದಿ ಅಪಾಯದಿಂದ ತಪ್ಪಿಸಿಕೊಂಡಿದ್ದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಆದರೆ ಮನೆಗಳಲ್ಲಿದ್ದ 75 ಇಂಚಿನ ಟಿವಿ, ಗೃಹೋಪಯೋಗಿ ವಸ್ತುಗಳು, ಅಗತ್ಯ ದಾಖಲೆಗಳು ಮತ್ತು ಹೊರಗೆ ನಿಲ್ಲಿಸಿದ್ದ 2 ಬೈಕ್ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿವೆ. ಘಟನೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿರುವ ಶಂಕೆ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಗಾಂಜಾ ನಶೆಯಲ್ಲಿದ್ದ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಎದುರು ಮನೆಯ ನಿವಾಸಿ ಸತೀಶ್ ಅವರು ಅಗ್ನಿಶಾಮಕ ದಳ ಮತ್ತು ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸುವಷ್ಟರಲ್ಲೇ ಸ್ಥಳೀಯರು ನೀರು ಹಾಕಿ ಬೆಂಕಿಯನ್ನು ನಂದಿಸಿದ್ದು, ಅಗ್ನಿಶಾಮಕ ಸಿಬ್ಬಂದಿಯವರು ಮತ್ತಷ್ಟು ಅಪಾಯವಾಗುವುದನ್ನು ತಪ್ಪಿಸಿದ್ದಾರೆ. ಮಾಹಿತಿ ಪಡೆದ ತಕ್ಷಣ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೆಂಕಿ ಹಚ್ಚಿದ ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ನಗರದಲ್ಲಿ ಇಂತಹ ಕಿಡಿಗೇಡಿಗಳ ಕೃತ್ಯಗಳು ಮರುಕಳಿಸುತ್ತಿರುವುದರಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಇದೇ ವೇಳೆ ಫೈರೋಜ್ ಪಾಷಾ ಮಾಧ್ಯಮದೊಂದಿಗೆ ಮಾತನಾಡಿ, ರಾತ್ರಿ ಮಲಗಿದ್ದ ವೇಳೆ ಬೆಳಗಿನ ಜಾವ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಬೈಕ್ ಒಳಗೆ ಸುಮಾರು 3 ಲಕ್ಷ ರೂಪಾಯಿ ಹಣವಿತ್ತು. ಮನೆಯೊಳಗೆ ಮಕ್ಕಳು ಕೂಡ ಇದ್ರು. ಇಡೀ ಮನೆ ಸುಟ್ಟು ಹೋಗಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಮನವಿ ಮಾಡಿದ್ರು. ಬಾಳೆಹಣ್ಣು ವರ್ತಕರ ಸಂಘದ ಜಿಲ್ಲಾಧ್ಯಕ್ಷ ಸಮೀರ್ ಮಾತನಾಡಿ, ಆದರ್ಶ ನಗರದಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಲೇ ಇವೆ. ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ರಾತ್ರಿ ಗಸ್ತು ಹೆಚ್ಚಿಸಬೇಕು. ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಿ ನಷ್ಟ ಅನುಭವಿಸಿದ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು. ಘಟನೆಯ ಸಾಕ್ಷಿಯಾಗಿದ್ದ ಎದುರು ಮನೆ ನಿವಾಸಿ ಸತೀಶ್ ಮಾತನಾಡಿ, ಬೆಳಗಿನ ಜಾವ ಬೈಕ್ಗೆ ಬೆಂಕಿ ತಗುಲಿರುವುದನ್ನು ಗಮನಿಸಿದ ನಂತರ ಎಲ್ಲರನ್ನ ಎಚ್ಚರಿಸಲಾಯಿತು. ಫೈರೋಜ್ ಅವರ ಮುಖಕ್ಕೂ ಸ್ವಲ್ಪ ಸುಟ್ಟ ಗಾಯಗಳಾಗಿವೆ. ಈ ಚಿಕ್ಕ ರಸ್ತೆಯಲ್ಲಿ ಬೈಕ್ ಹಾಗೂ ಸೈಕಲ್ ವೀಲಿಂಗ್ ನಡೆಯುತ್ತಿದ್ದು, ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಬೇಸರ ವ್ಯಕ್ತಪಡಿಸಿದರು. HCN ನ್ಯೂಸ್ ಹಾಸನ್. ನಾನು ಆದರ್ಶ ನಗರ ಫಸ್ಟ್ ಕ್ಲಾಸ್ ನಿವಾಸಿ. ನಿನ್ನೆ
ರಾತ್ರಿ ಮಧ್ಯರಾತ್ರಿ 3 ಗಂಟೆ ಹೊತ್ತಿನಲ್ಲಿ ನಮ್ಮ ಮನೆ ಎದುರುಗಡೆ ಇರುವಂಥ ನಯಾಜ್ ಅವ್ರ ಮನೆಗೆ ಬೆಂಕಿ ಬಿದ್ದಿದೆ. ಯಾರೋ ದುಷ್ಕರ್ಮಿಗಳು ಮಾಡಿರೋಂಥ ಕೆಲಸ ಅಂತ ಮೇಲ್ನೋಟ ಕಾಣ್ತಾ ಇದೆ ಇದು. ಆ ಟೈಮಲ್ಲಿ ಯಾರೋ ಅದಕ್ಕೆ ಮುಂಚೆ ಏನಾಯಿತು ಅಂದರೆ ಒಂದು 2 ನಿಮಿಷ ಮುಂಚೆ ಯಾರೋ ಇಲ್ಲಿ ಓಡೋದಾಗಾಯಿತು. ಯಾರೋ ಅವರ ಪೊಲೀಸ್ನವ್ರು ಯಾರೋ ಓಡಿಸ್ಕೊಂಬಂದ್ರೆ ಓಡೋಗ್ತಾರಲ್ಲ, ಆ ಥರದಲ್ಲಿ ನನಗೆ ಹೆಜ್ಜೆ ಸಪ್ಪಳ ಕೇಳ್ತು. ನಾನು ಒಳಗಡೆ ಮಲಗಿದ್ದಾಗ ಏನೋ ಮಾಮೂಲಿ ಯಾರೋ ಡ್ರಗ್ಸ್ ತಗೊಂಡವ್ರು ಅವರು ಇರ್ತಾರಲ್ಲ, ಆ ಥರ ಕೇಸ್ಗಳೆಲ್ಲ ಓಡಿಸ್ಕೊಂಡು ಹೋಗ್ತಿದೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ರೂಮಲ್ಲಿ ನನ್ನ ಮಗ ಇಲ್ಲಿ ಕಿಟಕಿ ಹತ್ರ ಮಲಗಿದ್ದಾಗ ಸಡನ್ನಾಗಿ ಇಲ್ಲಿ ಬೆಂಕಿ ಎತ್ಗಳು ಕೇಳಿಸ್ತು. ಮತ್ತು ಇಲ್ಲ ಜನಗಳು ಸೇರ್ಕೊಂಡು ಓಡ್ ಬಂದಿದ್ರು. ಆ ಮನೇಲಿ ಇದ್ದವ್ರಿಗೆ ಬೆಂಕಿ ಕಾಣಿಸ್ಬಿಟ್ಟು ಅವ್ರು ಬಂದಿದ್ದಾರೆ. ಆಮೇಲೆ ಅವೆಲ್ಲ ಆಚೆ ಕಡೆ ಬಂದಾಗ ಎಲ್ಲ ಹತ್ಕೊಂಡು ಉರಿತಾ ಇತ್ತು. ಇವ್ರದ್ದು ಬೈಕು, ಅವ್ರದ್ದು ಆಕ್ಟಿವ್ ಹೊಂಡಾ ಇದೆಲ್ಲ. ಇದು ಆದರ್ಶ್ ನಗರ ಫಸ್ಟ್ ಕ್ರಾಸ್. ಇದು ಹೊಸ ಬೈಕು ಇವ್ರದ್ದು ಆರ್ಟಿ ಹೊಂಡಾ. ಇದು ರಾತ್ರಿ 2:50ಗೆ ಬೆಂಕಿ ಬಿದ್ದಿರೋದು. ಇದರೊಳಗೆ ದುಡ್ಡು ಇತ್ತು ಅಂತಾರೆ ಇವರು 3 ಲಕ್ಷ. ಅದೇನೋ ಗೊತ್ತಿಲ್ಲ ಅವ್ರಲ್ಲಿ. ಅದೇನಪ್ಪ ಅಂದರೆ ಯಾರು ಬೆಂಕಿ ಹಾಕಿದ್ದಾರೋ ಏನು ಸಾಧೇಶನೋ ಗೊತ್ತಿದ್ದಾರೆ. ನಮ್ಮ ಮನೇಲಿ ಮಕ್ಕಳು ಬೇರೆ ಇದ್ದರು. ಅದೇನಾಗಿತ್ತು ಗೊತ್ತಿಲ್ಲ. ರಾತ್ರಿ ಬೈಕ್ ಹೆಂಗೆ ಈ ಬೈಕ್ ಹತ್ಮೇಲೆ ಈ ಬೈಕ್ ಹತ್ಕೊಂಡಿದ್ದು ಅದು ಮಾಡಿರೋದೇ ಅದು. ಏನೇನು ನಷ್ಟ ಆಯಿತು ಟೋಟಲ್? ಇದು ಪೆಟ್ರೋಲ್ ಗಾಡಿ ಹೆಂಗೆ ಸುಟ್ಟೋಗುತ್ತೆ? ಗೇಟ್ ಒಳಗಿರೋದು ಗಾಡಿಗಳು ಇವು ಸುಟ್ಟೋಗೋಕ್ಕೆ ಸಾಧ್ಯನೇ ಇಲ್ಲ. ಏನೇನು ನಷ್ಟ ಆಗಿದೆ ಇವತ್ತು? ಈಗ ಈ 2 ಬೈಕ್ ಸುಟ್ಟೋಗ, ಇಡೀ ಮನೆಗಳೆಲ್ಲ ಸುಟ್ಟೋಗ, ಬೆಳಗಡೆ ಟಿವಿ ಪವಿ ಎಲ್ಲ ಸುಟ್ಟೋಗ. ನೋಡಿ ಬನ್ನಿ, ಅಂದಾಜು ಎಷ್ಟು ನಷ್ಟ ಆಗಿರ್ಬೋದು? ಅಂದಾಜು ಹೇಳೋಕ್ಕಾಗಲ್ಲ, ಸುಟ್ಟೋಗಿದೆ ಎಲ್ಲ. ನೋಡಬೇಕೀಗ. ಸರ್, ಇದು ಹಾಸನ ಕೇಂದ್ರ ಬಿಂದುವಾಗಿರೋ ಆದರ್ಶ್ ನಗರ ವಾರ್ಡ್ ನಂಬರ್ 16. ಒಂದೇ ಕ್ರಾಸಲ್ಲಿ ರಾತ್ರಿ ಒಂದು ಕಿಡಿಗೇಡಿಗಳು ಮಾಡಬಾರ್ದ ಕೆಲಸ ಮಾಡಿದ್ದಾರೆ. ರಾತ್ರಿ ಆ ಬೈಕ್ಗಳನ್ನೇ ಬೆಂಕಿ ಹಾಕಿ ಎಲ್ಲ ಸುಟ್ಟಾಕಿದ್ದಾರೆ. ಅದೇನು ಕಾರಣ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಪಿಂಚನ್ ಮೊಹಲ್ಲಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಥ ಒಂದು ಜನನಿಬಿಡದ ಪ್ರದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾನೇ ಇದ್ದಾವೆ. ಸುಮಾರು 2 ತಿಂಗಳ ಹಿಂದೆ 3 ತಿಂಗಳಿಂದ ಇಂಥ ಘಟನೆ ನಡೀತಾ ಇದ್ದಾವೆ. ಇದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಹದ್ದುಬಸ್ತಾಗಿ ಒಂದು ಗಸ್ತನ್ನು ಜಾಸ್ತಿ ಮಾಡಬೇಕು. ಯಾರು ಕಿಡಿಗೇಡಿ ಇಂಥ ಭಾಗದಲ್ಲಿ ಇಂಥ ಒಂದು ಕೃತ್ಯ ನಡೆಸ್ತಾ ಇದ್ದರೆ ಆದಷ್ಟು ಬೇಗ ಅವ್ರಿಗೆ ಬಂಧಿಸಬೇಕು. ಇಂಥ ಪ್ರದೇಶದಲ್ಲಿ ಇಂಥ ಘಟನೆ ಆಗಿದ್ರೆ ಜನಗಳು ನೆಮ್ಮದಿ ಒಂದು ಹಾಳು ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಜರುಗಿಸಬೇಕು. ನೋಡಿ, 2 ಗಾಡಿ ಅದು ಬೆಲೆ ಬಾಳುವಂಥ ಗಾಡಿಗಳು ಏನು ನಷ್ಟ ಆಗಿ ಬೆಂಕಿಗೆ ಅನಾಹುತ ಆಗಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿನ ಗಣ್ಯರು ಉದ್ಘಾಟನೆ ನಡೆಸಿದರು. ಇತ್ತೀಚಿನ ದಿನಗಳಲ್ಲಿ ಕೆಲವು ನಕಲಿ ಮತ್ತು ಬ್ಲಾಕ್ ಮೇಲ್ ಪತ್ರಕರ್ತರು ತಮ್ಮ ವೃತ್ತಿಪರ ಸ್ಥಾನವನ್ನ ದುರುಪಯೋಗಪಡಿಸಿಕೊಂಡು ಪತ್ರಿಕಾ ರಂಗಕ್ಕೆ ಕಳಂಕ ತರುತ್ತಿದ್ದಾರೆ. ಈ ಬೆಳವಣಿಗೆ ನಿಜಕ್ಕೂ ನೈಜ ಪತ್ರಕರ್ತರ ವೃತ್ತಿಗೆ ಧಕ್ಕೆ ಆಗುತ್ತಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಕಳವಳ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಜೆಪಿ ನಗರದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡ ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಪತ್ರಕರ್ತರು ವಿಶ್ವಾಸಾರ್ಹತೆ ಉಳಿಸಿಕೊಂಡರೆ ಮಾತ್ರ ಗೌರವ ಸಿಗುತ್ತದೆ ಎಂದರು. ಸದೃಢ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಪತ್ರಕರ್ತರು ಶ್ರಮಿಸಬೇಕೆಂದು ಕರೆ ನೀಡಿದ ಅವರು, ಜಿಲ್ಲೆಯಲ್ಲಿ ಬೇಲೂರು ಪತ್ರಕರ್ತರ ಸಂಘಕ್ಕೆ ವಿಶೇಷ ಸ್ಥಾನವಿದೆ. ಇಂತಹ ಬೃಹತ್ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾದರಿಯಾಗಿದೆ. ನೂತನ ಅಧ್ಯಕ್ಷ ಶಿವರಾಜ್ ತಂಡ ಸಂಘಟನೆ ದೃಷ್ಟಿಯಿಂದ ಉತ್ತಮ ಕೆಲಸದ ಜೊತೆಗೆ ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಒತ್ತು ನೀಡಲಿ ಎಂದರು. ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಬಿ ಮದನಗೌಡ, ಡಿವಿಜಿ ಸ್ಥಾಪಿಸಿದ ಪತ್ರಕರ್ತರ ಸಂಘಕ್ಕೆ ಸದ್ಯ 94 ವರ್ಷ ಪೂರೈಸಿ ರಾಜ್ಯ ಬಹುದೊಡ್ಡ ಸಂಘಟನೆಯಿಂದ ನೀಡಿದ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪತ್ರಕರ್ತರ ಕಲ್ಯಾಣಕ್ಕೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ಗ್ರಾಮೀಣರಿಗೆ ಉಚಿತ ಬಸ್ ಪಾಸ್, ಕೋವಿಡ್ ಸಂದರ್ಭದಲ್ಲಿ ಪರಿಹಾರ, ನಿವೃತ್ತರಿಗೆ ಮಾಸಾಶನ ಸೇರಿದಂತೆ ಹತ್ತಾರು ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾರೆ ಎಂದರು. ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾರಂಗ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ. ತಪ್ಪುಗಳನ್ನು ನೇರವಾಗಿ ಖಂಡಿಸುವ ನಿಟ್ಟಿನಲ್ಲಿಯೇ ಇಂದು ಪತ್ರಿಕಾರಂಗ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಈಗಾಗಲೇ ಬೇಲೂರು ಪತ್ರಕರ್ತರ ಸಂಘ ಸುಸಜ್ಜಿತ ಕಟ್ಟಡವನ್ನು ಹೊಂದಿದ್ದು, ಕಟ್ಟಡ ಮೇಲ್ಚಾವಣಿಗೆ ಸಭಾಭವನ ನಿರ್ಮಿಸಲು ಸಹಕಾರದ ಜೊತೆಗೆ ಪತ್ರಕರ್ತರ ಹಿತದೃಷ್ಟಿಯಿಂದ ಸ್ಥಾಪಿಸಿದ ಕ್ಷೇಮಾಭಿವೃದ್ಧಿಗೆ 5 ಲಕ್ಷ ನೀಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಉಪಾಧ್ಯಕ್ಷರಾದ ನಂಜುಂಡೇಗೌಡ ಹಾಗೂ ಪ್ರಕಾಶ್, ತಾಲೂಕು ಅಧ್ಯಕ್ಷ ಬಿಬಿ ಶಿವರಾಜ್, ಪುರಸಭಾಧ್ಯಕ್ಷೆ ಉಷಾ ಸತೀಶ್, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲ್ಗೂಡು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು.
ವಿಚಾರಗಳನ್ನು ಮಾನ್ಯ ಶಿವಾನಂದ ಠಾಕೂರ್ ಅವರು ಮೊದಲು ನಮ್ಮ ಶಾಸಕರಂತ ಸುರೇಶ್ ಅವರು ಹೇಳಿದ್ದಾರೆ. ಇಲ್ಲಿ ಶಿವಾನಂದ ಠಾಕೂರ್ ಅವರು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಚುಕ್ಕಾಣಿಯನ್ನು ಹಿಡಿದ ನಂತರ ನಮ್ಮ ಸಂಘದ ಧ್ಯೇಯ ಮತ್ತು ಉದ್ದೇಶ ಬದಲಾಗಿದೆ. ಸಂಘಕ್ಕೆ ಒಂದು ಹೊಸ ಶಕ್ತಿ ಬಂದಿದೆ. ಕಳೆದ 2 ತಿಂಗಳ ಹಿಂದೆ ನಡೆದಂತಹ ಚುನಾವಣೆ ಸನ್ನಿವೇಶದಲ್ಲಿ ನಾನು ಮತ್ತೊಂದು ಸಾರಿ ಅಧ್ಯಕ್ಷ ಆಗಿದ್ದೆ. ಈ ಬಾರಿ ಅಧ್ಯಕ್ಷ ಆಗಬೇಕು ಅನ್ನೋ ಅಪೇಕ್ಷೆ ಇರಲಿಲ್ಲ. ಆದರೆ ಎಲ್ಲ ಹಿರಿಯರು ಮತ್ತೊಮ್ಮೆ ಸಂಘವನ್ನ ಮುನ್ನಡೆಸಬೇಕು ಅನ್ನೋ ಜವಾಬ್ದಾರಿ ಮತ್ತು ಒಳ್ಳೆಯ ತಂಡವನ್ನ ರಚನೆ ಮಾಡಿಕೊಟ್ರು. ಆ ಮೂಲಕ ಈ ತಂಡ ನಮ್ಮ ಜೊತೆ ಗೆಲುವನ್ನ ಸಾಧಿಸಿತು. ಪತ್ರಕರ್ತರ ವೃತ್ತಿ ಇದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ನಿಷ್ಠೂರವಾಗಿ ನಡ್ಕೊಳ್ಳುವಂಥದ್ದು, ಪಕ್ಷಾತೀತವಾಗಿ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಒಬ್ಬ ಪತ್ರಕರ್ತನಿಗೆ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ. ಬಹಳ ಜನ ಪತ್ರಕರ್ತರು ಸಿಗ್ತಾರೆ. ಇವತ್ತು ನಾನೂ ಪತ್ರಕರ್ತ ಅಂತೇಳಿ ಹೇಳಿಕೊಂಡು ಬರುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪತ್ರಕರ್ತರ ಕೊರತೆ ಖಂಡಿತವಾಗಿಯೂ ಇವತ್ತು ಇಲ್ಲ. ಪತ್ರಕರ್ತರು ರಾಶಿ ಪತ್ರಕರ್ತರು ಇದ್ದಾರೆ. ಆದರೆ ಅದರೊಳಗಡೆ ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರು ಇದ್ದಾರ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದರೆ ನಿಮಗೆ ಸಿಗುವಷ್ಟು ಬೆರಳೆಣಿಕೆ ಅಷ್ಟು ಜನ ಮಾತ್ರ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂದರೆ, ಇವತ್ತು ಪತ್ರಕರ್ತರ ವೃತ್ತಿ ಬಹಳ ನೋಬೆಲ್ ವೃತ್ತಿ ಅಂತೇಳಿ ನಾವು ಹೇಳ್ತೀವಿ. ಅತ್ಯಂತ ಇಡೀ ಜಗತ್ತಿನ ಸರಿಸುಮಾರು ಈಗ 94ನೇ ವರ್ಷಕ್ಕೆ ಬಂದು ನಿಂತಿದೆ. ಡಿಬಿಜಿ ಅವರು ಸ್ಥಾಪಿಸಿದಂತಹ ಈ ಸಂಘ ಇವತ್ತು ರಾಜ್ಯದ ಎಲ್ಲ 37 ಜಿಲ್ಲೆಗಳಲ್ಲೂ ಈ ಜಿಲ್ಲಾ ಘಟಕವನ್ನು, ತಾಲೂಕು ಘಟಕವನ್ನು ಹೊಂದಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರ ಹಿತಕ್ಕಾಗಿ, ಪತ್ರಕರ್ತರ ಕಲ್ಯಾಣಕ್ಕಾಗಿ ಸ್ಥಾಪಿತವಾದಂತಹ ಸಂಘ. ಈ ಸಂಘದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶಿವಾನಂದ ತಗಡೂರು ಅವರು ಈ ಜಿಲ್ಲೆಯ ಮಣ್ಣಿನ ಮಗ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ತಮ್ಮ ಹಕ್ಕುಗಳು ಮತ್ತು ಕಾನೂನು ಅರಿವು ಹೊಂದುವುದು ಅತ್ಯಗತ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ MS ಶಶಿಕಲಾ ಹೇಳಿದರು. ಬೇಲೂರು ಪಟ್ಟಣದ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ, ನಶೆ ಮುಕ್ತತೆ ಮತ್ತು ರಸ್ತೆ ಸುರಕ್ಷತಾ ಜಾಗೃತಿ ಮತ್ತು ಕರ್ತವ್ಯಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕೆಂದು ಸಲಹೆ ನೀಡಿದರು. ಕಾನೂನು ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ನೆಮ್ಮದಿಯಿಂದ ಬಾಳಬಹುದು. ವಿದ್ಯಾರ್ಥಿ ದೆಸೆಯಿಂದಲೇ ಸಾಮಾಜಿಕ ಜವಾಬ್ದಾರಿಗಳು, ಕಾನೂನಿನ ಅರಿವು ಹೊಂದಬೇಕು. ಎಲ್ಲರಿಗೂ ಕಾನೂನುಗಳ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ತಾಲೂಕಿನಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ, ಕಾನೂನಿನ ಅರಿವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಗತ್ಯ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕಾನೂನು ಅರಿವು ಹೊಂದಿದ್ದಲ್ಲಿ ಮಾತ್ರ ಕಾನೂನಾತ್ಮಕವಾಗಿ ಉಂಟಾಗುವ ಅನೇಕ ಸಮಸ್ಯೆಗಳು, ತೊಡಕುಗಳು ಇಲ್ಲವಾಗುತ್ತವೆ. ಕಾನೂನಿನ ತಿಳುವಳಿಕೆ ಮನುಷ್ಯ ಜಾಗೃತಿಗೊಳಿಸಲು ಅಪರಾಧ ಮಾಡದಂತೆ ಎಚ್ಚರಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಮಾತ್ರವಲ್ಲದೆ ಪಟ್ಟಣ, ನಗರ ಪ್ರದೇಶಗಳಲ್ಲಿಯೂ ಕಾನೂನು ತಿಳುವಳಿಕೆ ಕೊರತೆ ಎದ್ದು ಕಾಣುತ್ತಿದೆ. ಗ್ರಾಮೀಣ ಪ್ರದೇಶದ ಜನರು, ಅದರಲ್ಲೂ ಮಹಿಳೆಯರು, ವೃದ್ಧರು ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾದ ಕಟ್ಟಕಡೆಯಲ್ಲಿ ಬದುಕುತ್ತಿರುವ ಜನರನ್ನ ಮೇಲೆತ್ತಲು ಕಾನೂನು ಅವಶ್ಯಕತೆ ಇದೆ ಎಂದರು. ಪಿಎಸ್ಐ ಶಿವನಗೌಡ ಜಿ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಪಘಾತಗಳ ಕಾರಣಗಳು, ಪ್ರಮುಖ ರಸ್ತೆ ಸುರಕ್ಷತಾ ಕ್ರಮಗಳು, ಸಂಚಾರಿ ನಿಯಮಗಳ ಪಾಲನೆಯ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಿ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿದ್ದು, ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ಯಾವುದೇ ವ್ಯಕ್ತಿಗೆ ಕಠಿಣ ಸಜೆಗೆ ಗುರಿಪಡಿಸಲಾಗುತ್ತದೆ. ಆದ್ದರಿಂದ ಹದಿಹರಿಯದ ವಯಸ್ಸಿನಲ್ಲಿರುವ ತಾವುಗಳು ಇಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ತಮ್ಮ ಉಜ್ವಲ ಭವಿಷ್ಯ ನಾಶವಾಗುತ್ತದೆ ಎಂದು ಎಚ್ಚರಿಸಿದರು.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜು ಪ್ರಾಂಶುಪಾಲೆ ದಿವ್ಯಾಕುಮಾರ್ ಎಂಸಿ ಮಾತನಾಡಿದರು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜ್, ಕಾರ್ಯದರ್ಶಿ ಸುನಿಲ್, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗಣೇಶ್ ಸೇರಿದಂತೆ ಕಾಲೇಜು ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ನ್ಯಾಯಾಧೀಶರಾದ ಶ್ರೀಮತಿ ಎಂಎಸ್ ಶಶಿಕಲಾ ಮತ್ತು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಬಿಬಿ ಶಿವರಾಜ್ ಹಾಗೂ ಪಿಎಸ್ಐ ಎಸ್ಜಿ ಪಾಟೀಲ್ ಅವರನ್ನ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಅಭಿನಂದಿಸಲಾಯಿತು. HCN ನ್ಯೂಸ್, ಬೇಲೂರು. ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ, ಮೊಬೈಲ್ ಕವರ್ ಹಾಕಿಸ್ಕೊಳ್ತೀರಿ, ನಿಮ್ಮ ತಲೆಗೆ ಮಾತ್ರ ಯಾವ ಗಾರ್ಡು ಬೇಡ. ಹಂಗಾರೆ 10-20 ಸಾವಿರ ರೂಪಾಯಿ ಮೊಬೈಲ್ಗೆ ಇರೋಂಥ ಬೆಲೆ ತಲೆಗಿಲ್ಲ ಅಲ್ಲ. ಮತ್ತೆ ಇನ್ನು ಸ್ವಲ್ಪ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ, ಬೈಕಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಕೊಂಡು ಈ ಕಡೆ ಕಿವಿಗೆ ಹಿಂಗೆ ನಿಂತ್ಕೊಂಡು ಹಿಂಗೆಲ್ಲ ಸರ್ಕಸ್ ಮಾಡಿ ಒಂದ್ ಕಡೆ ಈ ಕಡೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ನ್ಯಾಯಾಧೀಶರ ಮುಂದೆ ಬಂದು ನಿಂತ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಿಮಗೆ ಆ ರೀತಿ ಮಾತನಾಡಿದ್ದಾರೆ, ಹೇಳಿದ್ದಾರೆ. ಅದನ್ನು ನೀವು ಪಾಲನೆ ಮಾಡಬೇಕು. ಅವ್ರು ಹೇಳಿದ್ದೆಲ್ಲದೂ ಕೂಡ ನಿಮ್ಮ ತಂದೆ ತಾಯಿಗಳಿಗೂ ಗೊತ್ತಿರುತ್ತೆ. ಅವ್ರು ನಿಮ್ಗಳು ಯಾಕೆ ಹೇಳಲ್ಲ ಅಂದರೆ ನನಗೇನೆ ಅಂತೇಳಿ ಮತ್ತೆ ಅವನು ಅವಾಗ ನನಗೆ ಬೆಲೆ ಕೊಡಲ್ಲ, ನನ್ನ ಮುಂದೆನೇ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ತಂದೆ ತಾಯಿಗಳು ನಿಮ್ಗೆ ಏನು ಮಾಡ್ತಾರೆ, ವಿಚಾರಗಳು ಗೊತ್ತಿದ್ರು ಕೂಡ ನಿಮ್ಮ ಮುಂದೆ ಅದನ್ನ ಪ್ರಸ್ತಾಪ ಪಡಲ್ಲ. ಕೆಲವು ತಂದೆ ತಾಯಿಗಳು ಮಾತ್ರ ಹೇಳ್ತಾರೆ ಅಷ್ಟೇ, ಈ ರೀತಿ ಮಾಡಬೇಡಿ ಅಂತ. ಹಾಗಾಗಿ ನೀವು ತಂದೆ ತಾಯಿಗಳಿಗೆ ಕಣ್ಮುಚ್ಚಿ ಏನು ಮಾಡದೆ ಹೋದರೂ ಕೂಡ ಅವ್ರಿಗೆ ಯಾರಾದರೂ ಒಬ್ಬರು ಸ್ನೇಹಿತರು ಹೇಳಿರ್ತಾರೆ. ಗ್ರಾಮೀಣ ಭಾಗದಲ್ಲಿರುವ ಸಮುದಾಯದ ಮನೆ ಹಾಗೂ ಮನಸ್ಸುಗಳಿಗೂ ಭೀಮಾ ಕೋರೆಗಾವ್ ಎಂಬುದು ಅರ್ಥವನ್ನು ತಿಳಿಸುವ ನಿಟ್ಟಿನಲ್ಲಿ ಬೆಕ್ಕೋಡಿನಲ್ಲಿ ಹೋಬಳಿ ಮಟ್ಟದ ಭೀಮಾ ಕೋರೆಗಾವ್ ವಿಜಯೋತ್ಸವವನ್ನು ಎಲ್ಲರ ಸಹಕಾರದೊಂದಿಗೆ ಆಚರಿಸುತ್ತಿದ್ದೇವೆ ಎಂದು ಕೋರೆಗಾವ್ ವಿಜಯೋತ್ಸವ ಆಚರಣಾ ಸಮಿತಿ ಮುಖಂಡ ಕೆಸಗೂಡು ಪ್ರಕಾಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೋರೆಗಾವ್ ವಿಜಯೋತ್ಸವ ಆಚರಿಸಿದ್ದು, ಅದೇ ರೀತಿ ಹೋಬಳಿ ಮಟ್ಟದಲ್ಲೂ ಆಚರಿಸಬೇಕೆಂದು ತೀರ್ಮಾನಿಸಿ ವಿಜಯೋತ್ಸವ ಆಚರಣಾ ಸಮಿತಿ ರಚಿಸಿ ಎಲ್ಲರ ಸಹಕಾರದೊಂದಿಗೆ ದಿನಾಂಕ 21-1-2026 ಬುಧವಾರ ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿ ಆಯೋಜಿಸಿದ್ದೇವೆ. ಜೊತೆಗೆ ವಿಜಯೋತ್ಸವದ ಅಂಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಹೋಬಳಿಯಾದ್ಯಂತ ಎಲ್ಲ ಗ್ರಾಮಗಳಿಗೂ ತೆರಳಿ ಪ್ರಚಾರ ಕೈಗೊಳ್ಳಲಾಗಿದೆ. ಹಾಗೂ ಭೀಮಾ ಕೋರೆಗಾವ್ ವಿಜಯೋತ್ಸವ ರಥವನ್ನ ವಿವಿಧ ಕಲಾ ತಂಡಗಳು ನಾಸಿಕ್ ಡೋಲ್ನೊಂದಿಗೆ ಸಾವಿರಾರು ಜನರೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಆವರಣದ ಡಾ ಅಂಬೇಡ್ಕರ್ ಮೈದಾನದವರೆಗೂ ಮೆರವಣಿಗೆಯಲ್ಲಿ ತೆರಳಲಾಗುವುದು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಮತ್ತು ಕರ್ನಾಟಕ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷ ಮತ್ತು ಬಿಎಸ್ಪಿ ಸಂಯೋಜಕ ಡಾ ಹಾರ ಮಹೇಶ್ ಸೇರಿದಂತೆ ಹೋಬಳಿ ಮುಖಂಡರು ಭಾಗವಹಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ತಿಳಿಸಿದರು. ಕೋರೆಗಾವ್ ವಿಜಯೋತ್ಸವ ಆಚರಣಾ ಸಮಿತಿ ಗೌರವಾಧ್ಯಕ್ಷ ನಿಡುಮನಹಳ್ಳಿ ಕಾಳರಾಜ್ ಮಾತನಾಡಿ, ಕೋರೆಗಾವ್ ವಿಜಯೋತ್ಸವ ಆಚರಿಸುವ ಮೂಲಕ ಅಂಬೇಡ್ಕರ್ ಮತ್ತು ಕೋರೆಗಾವ್ ಇತಿಹಾಸವನ್ನ ಜನರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಬುಧವಾರ ಬೆಳಗ್ಗೆ ಮೆರವಣಿಗೆ ನಂತರ ಸಂಜೆ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಊಟದ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಹೋಬಳಿ ಸೇರಿದಂತೆ ತಾಲೂಕಿನ ಎಲ್ಲಾ ಮುಖಂಡರು, ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೋರೆಗಾವ್ ವಿಜಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ಈರಪ್ಪ, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಖಜಾಂಚಿ ರಾಜು, ಕಾರ್ಯದರ್ಶಿ ರೇಣುಕುಮಾರ್ ಬೌದ್, ಉಮೇಶ್ ಬಕ್ರವಳ್ಳಿ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನಾವು ಬಿಕ್ಕೋಡು ಹೋಬಳಿ ಮಟ್ಟದಲ್ಲಿ ಕೋರೆಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಬಿಕ್ಕೋಡು ಹೋಬಳಿಯ ಎಲ್ಲ ಗೌರವಾನ್ವಿತ ಹಿರಿಯರು, ಯುವಕರು ಸೇರಿ ಒಂದು ತೀರ್ಮಾನ ಕೈಗೊಂಡಿದ್ದು, ಇದೇ ಬುಧವಾರ 21ನೇ ತಾರೀಕು, ನಾಳೆ ಎಲ್ಲ ನಾಳಿದ್ದು ಈ ಒಂದು ಘನ ಕಾರ್ಯವನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇದರ ಪ್ರಚಾರಕ್ಕೆ ಈಗ ಆಲ್ರೆಡಿ ಇಡೀ ಹೋಬಳಿಯಾದ್ಯಂತ ಎಲ್ಲ 5 ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೆ ನಾವು 1 ಮತ್ತು 2 ಬಾರಿ ಪ್ರಚಾರ ಕೈಗೊಂಡು ಎಲ್ಲರೂ ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ನಮಗೆ ಅನಿಸುತ್ತೆ ಈ ಒಂದು ಕೋರೆಗಾವ್ ವಿಜಯೋತ್ಸವ ಆಚರಣೆಗೆ ಹೋಬಳಿಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ. ಮತ್ತೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನಪ್ಪ ಅಂತಂದ್ರೆ, HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ.
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೊಡಗು ಜಿಲ್ಲೆಯಿಂದ ಬಂದು ಹಾಸನ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿದ್ದ ಪುಂಡಾನೆಯನ್ನ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಬೆಳ್ಳಾವರ ಗ್ರಾಮದಲ್ಲಿ ಸೆರೆ ಹಿಡಿಯಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೂಲಿ ಕಾರ್ಮಿಕ ಮಹಿಳೆಯನ್ನ ಬಲಿ ಪಡೆದಿದ್ದ ಒಂಟಿ ಸಲಗವನ್ನ ಸೆರೆ ಹಿಡಿಯಲು ಜಿಲ್ಲಾ ಅರಣ್ಯ ಇಲಾಖೆ ಯೋಜನೆಯನ್ನ ರೂಪಿಸಿತ್ತು. ಈ ಹಿನ್ನೆಲೆಯಲ್ಲಿ ದುಬಾರೆಯಿಂದ 5 ಕುಮ್ಕಿ ಆನೆಗಳನ್ನು ಕರೆಸಲಾಗಿತ್ತು. ಕಾಡಾನೆಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಅರಣ್ಯ ಇಲಾಖೆಗೆ ಮಣ್ಣು ಮುಕ್ಕಿಸುತ್ತಿದ್ದ ಒಂಟಿ ಸಲಗ ಸಕಲೇಶಪುರ ರೇಂಜ್ನಿಂದ ಬೇಲೂರು ರೇಂಜ್ನ ಬೆಳ್ಳಾವರ ಸಮೀಪದ ಚಂದಾಪುರ ಎಂಬಲ್ಲಿ ಇರುವ ಬಗ್ಗೆ ಖಚಿತಪಡಿಸಿಕೊಳ್ಳಲಾಯಿತು. ಬಳಿಕ ಕುಮ್ಕಿ ಆನೆಗಳಾದ ಧನಂಜಯ, ಸುಗ್ರೀವ, ಅಯ್ಯಪ್ಪ, ಶ್ರೀರಾಮ, ಲಕ್ಷ್ಮಣ ಕಾಡಾನೆ ಇದ್ದ ಸ್ಥಳಕ್ಕೆ ತೆರಳಿದುವು. ಡಾ ರಮೇಶ್ ಕಾಡಾನೆಗೆ ಡಾಟ್ ಮಾಡಿ ಅರವಳಿಕೆ ನೀಡಿದ ಬಳಿಕ ಒಂಟಿ ಕಾಡಾನೆ ಚಂದಾಪುರ, ಬೆಳ್ಳಾವರ, ಈಚಲಪುರ ಗ್ರಾಮಗಳ ತೋಟ ಗದ್ದೆಗಳನ್ನು ಹಾದು ಎಲ್ಲೆಂದರಲ್ಲಿ ಓಡಾಡುತ್ತಿತ್ತು. ಈ ವೇಳೆ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ನಿತ್ರಾಣಗೊಂಡಿದ್ದ ಕಾಡಾನೆ ಕೆರೆಯ ಬಳಿ ನೀರು ಕುಡಿದು ಮೈಮೇಲೆ ನೀರು ಎರಚಿಕೊಂಡಿತ್ತು. ಇದಾದ ಬಳಿಕ ಎರಡನೇ ಡಾಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಬೆಳ್ಳಾವರದ ಮಲ್ಲಿಕಾರ್ಜುನ್ ಎಂಬುವರ ತೋಟದಲ್ಲಿ ಪ್ರಜ್ಞೆ ತಪ್ಪಿತ್ತು. ಜನವರಿ 13ರಂದು ಸಕಲೇಶಪುರ ತಾಲೂಕಿನ ಮೂಗಲಿ ಬಳಿ ಮಹಿಳೆಯನ್ನ ಕೊಂದು ಹಾಕಿದ್ದ ಕಾಡಾನೆಯನ್ನ ಸೆರೆ ಹಿಡಿಯಲು ಅನುಮತಿ ಕೋರಿ ಸರ್ಕಾರಕ್ಕೆ ಅಂದೇ ಪತ್ರ ಬರೆದ ಪರಿಣಾಮ ಜನವರಿ 14ಕ್ಕೆ ಅನುಮತಿ ದೊರೆಯಿತು. ಕೇವಲ 100 ಗಂಟೆಯೊಳಗೆ ಕಾಡಾನೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು, ಎಟಿಎಫ್ ಸಿಬ್ಬಂದಿಗಳು ಸೇರಿದಂತೆ ಅಂದಾಜು 100 ಜನರ ತಂಡ ಇದರ ಹಿಂದೆ ಕೆಲಸ ಮಾಡಿದೆ. ಸೆರೆ ಹಿಡಿದ ಆನೆಯು ಕೇವಲ 1 ವಾರದಲ್ಲೇ ಆಲೂರು, ಸಕಲೇಶಪುರ ಮತ್ತು ಬೇಲೂರು ತಾಲೂಕಿನಾದ್ಯಂತ ಸಂಚರಿಸಿ ಆತಂಕ ಸೃಷ್ಟಿಸಿತ್ತು. ಅದರಿಂದ ಮತ್ತಷ್ಟು ಹಾನಿ ಉಂಟಾಗದಂತೆ ಕ್ರಮ ವಹಿಸಿ ಅಂದಾಜು 22ರಿಂದ 25 ಪ್ರಾಯದ ಕಾಡಾನೆಯನ್ನ ಶೀಘ್ರವಾಗಿ ಸೆರೆ ಹಿಡಿಯಲು ತೀರ್ಮಾನಿಸಲಾಯಿತೆಂದು ಡಿಎಫ್ಒ ಸೌರಭ್ ಕುಮಾರ್ ಸುದ್ದಿಗಾರರಿಗೆ ತಿಳಿಸಿದರು. ಈ ಕಾರ್ಯಾಚರಣೆಯಲ್ಲಿ ಎಸಿಎಫ್ ಖಲಂದರ್, ಆರ್ಎಫ್ಒಗಳಾದ ಯತೀಶ್, ಸುನಿಲ್ ರಾಥೋಡ್, ಶಿವಾನಂದ್, ದಿಲೀಪ್, ಮೋಹನ್, ಮಧುಸೂದನ್, ಇಟಿಎಫ್ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಸೊ ನಾರ್ಮಲಿ 2 ಟೈಪ್ ಎನ್ಕೌಂಟರ್ ಇರ್ತದೆ. ಒಂದು ಸಡನ್ ಎನ್ಕೌಂಟರ್, ಯಾವುದರಲ್ಲಿ ಆನೆಗೂ ಗೊತ್ತಾಗಲ್ಲ ಯಾರು ಬರ್ತಾ ಇದೆ ಅಂತ. ಬಟ್ ಈ ಟೈಮು 13ನೇ ಆಗಿತ್ತು. ಅದರಲ್ಲಿ ಏನು ಐ ವಿಟ್ನೆಸ್ ಇದ್ದರು, ಅವ್ರ ಮಾಹಿತಿ ಪ್ರಕಾರ ಈ ಆನೆ ಕಾಫಿ ಎಸ್ಟೇಟಿಂದ ಹೊರಗಡೆ ಬೈಲು ತನಕ ಚೇಸ್ ಮಾಡಿದ್ವಿ. ಅದಕ್ಕೆ ನಾವು ಕ್ವಿಕ್ ಆ್ಯಕ್ಷನ್ ಮಾಡಿ 13ನೇ ಡೆತ್ ಆಗಿತ್ತು. 13ನೇ ಪರ್ಮಿಷನ್ ಲೆಟರ್ ಬರೆದಿದ್ದೀವಿ. 14ನೇ ಪರ್ಮಿಷನ್ ಸಿಕ್ತು. 15ಕ್ಕೆ ನಮಗೆ ಆನೆ ವಿ ಹ್ಯಾವ್ ಟ್ರಾನ್ಸ್ಪೋರ್ಟೆಡ್. ರಾತ್ರಿ 10 ಗಂಟೆ ಆಯಿತು ಸುಮಾರು. ಆ್ಯಂಡ್ 16ನೇ ವಿ ಹ್ಯಾವ್ ಕ್ಯಾಪ್ಚರ್ಡ್. ಸೊ ವಿದಿನ್ 100 hours ವಿಲ್ ಬಿ ರಿಮೂವಿಂಗ್ ದಿಸ್ ಎಲಿಫೆಂಟ್ ಫ್ರಮ್ ದ ಲ್ಯಾಂಡ್ಸ್ಕೇಪ್. ಆ್ಯಸ್ 2 ದಿನ ಹಿಂದೆ, 13ನೇ 2 ದಿನ ಹಿಂದೆನೂ ಇನ್ನೊಬ್ಬರಿಗೆ ಸ್ವಲ್ಪ ಚೇಂಜ್ ಮಾಡಿದ್ರು. ಅದಕ್ಕೆ ಈ ಬಿಹೇವಿಯರ್ ಸ್ವಲ್ಪ ಪೆಕ್ಯುಲಿಯರ್ ಇದ್ದ ಕಾರಣಕ್ಕೆ ಕ್ವಿಕ್ ಆ್ಯಕ್ಷನ್ ಮಾಡಿ ಆನೆಗೆ ಟ್ರ್ಯಾಕ್ ಮಾಡಿ ಸ್ಥಳಾಂತರ ಮಾಡಿ. ಬೇಲೂರು ಪಟ್ಟಣ ಸಮೀಪದ ಪ್ರಸಾದಿಹಳ್ಳಿ ರಸ್ತೆಯ ಬೇಲೂರು ಸ್ಟೋನ್ ಕ್ರಷರ್ಗೆ ಶನಿವಾರ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರತಿದಿನ ಎಷ್ಟು ಲೋಡ್ ಹೊರ ಹೋಗುತ್ತಿದೆ ಎಂಬುದರ ಬಗ್ಗೆ ಪರಿಶೀಲಿಸಿ ಸಿಸಿ ಕ್ಯಾಮೆರಾ, ಡಿವಿಆರ್ ವಶಪಡಿಸಿಕೊಂಡರು. ಪರಿಶೀಲನೆ ಪೂರ್ಣ ಮುಗಿಯುವವರೆಗೂ 2 ರಿಂದ 3 ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಕ್ರಷರ್ ವ್ಯವಸ್ಥಾಪಕರಿಗೆ ಸೂಚನೆ ನೀಡಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕ್ರಷರ್ ಸುತ್ತಮುತ್ತಲಿನ ಗ್ರಾಮಸ್ಥರು ನಿಯಮ ಮೀರಿ ಕಲ್ಲು ಗಣಿಗಾರಿಕೆಯನ್ನು ನಡೆಸಲಾಗುತ್ತಿದೆ, ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ದೂರು ನೀಡಿದ ಹಿನ್ನೆಲೆ ಪರಿಶೀಲನೆ ನಡೆಸಲಾಗಿದೆ. ಮೇಲ್ನೋಟಕ್ಕೆ ಕ್ರಷರ್ನಿಂದ ಬರುವ ಧೂಳಿನಿಂದ ಜನರಿಗೆ ಸಮಸ್ಯೆಯಾಗುತ್ತಿರುವುದು, ನೆಲದಲ್ಲಿ ಆಳವಾಗಿ ಕಲ್ಲು ಸಿಡಿಸೋದು ಕಂಡುಬರುತ್ತಿದ್ದು, ಗಣಿಗಾರಿಕೆ ಇಲಾಖೆಯವರು ಯಾವ ರೀತಿ ಅನುಮತಿ ನೀಡಿದ್ದಾರೆ, ಕ್ರಷರ್ ಮಾಲೀಕರು ಯಾವ ನಿಯಮ ಮೀರಿದ್ದಾರೆ ಎಂದು ಪರಿಶೀಲನೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಸನ್ಯಾಸಿಹಳ್ಳಿ ನರೇಂದ್ರ ಮಾತನಾಡಿ, ಅಕ್ಕಪಕ್ಕದ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಗಣಿಗಾರಿಕೆ ನಡೆಸಲಾಗುತ್ತಿದೆ. ಭೂಮಿಯ ತಳಭಾಗದಲ್ಲಿ 100 ಅಡಿಗಿಂತಲೂ ಹೆಚ್ಚಿನ ಆಳವಾದ ಹಳ್ಳಗಳನ್ನು ತೋಡಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಮಾರುತಿನಗರ, ಹೊಸ ಹಾಗೂ ಹಳೆ ಉತ್ಪಾದನಹಳ್ಳಿ, ಸನ್ಯಾಸಿಹಳ್ಳಿ ಮತ್ತು ಸುತ್ತಮುತ್ತಲಿನ ಮನೆಗಳಿಗೆ ಹಾನಿಯಾಗಿದ್ದು, ಕಟ್ಟಡಗಳು ಬಿರುಕು ಬಿಟ್ಟಿವೆ. ರಿಂಗ್ ಬ್ಲಾಸ್ಟ್ ಮಾಡುವ ಸಂದರ್ಭ ಭೂಕಂಪವಾದ ಅನುಭವ ಆಗುತ್ತಿದೆ. ಈ ಬಗ್ಗೆ ಕ್ರಷರ್ನವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಮಾರುತಿನಗರದ ಮಂಜೇಗೌಡ ಮಾತನಾಡಿ, ಕಟ್ಟಡಗಳಿಗೆ ಹಾನಿಯಾಗುತ್ತಿರುವ ಜೊತೆಗೆ ಪ್ರಾಣಹಾನಿಯಾಗುವ ಸಾಧ್ಯತೆ ಇದೆ. ಗಣಿಗಾರಿಕೆಯ ಡಸ್ಟ್ನಿಂದ ಸುತ್ತಮುತ್ತಲಿನ ಜಮೀನುಗಳ ಜೋಳ, ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗುತ್ತಿವೆ. ತಾಲೂಕಿನ ಆಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಗಣಿಗಾರಿಕೆಯನ್ನು ನಿಲ್ಲಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಹಿತ ಕಾಪಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಆರ್ಐ ಉದಿತ್, ವಿಎ ಹನುಮಂತು, ಸುತ್ತಮುತ್ತಲಿನ ಗ್ರಾಮಸ್ಥರಾದ ಗಿರೀಶ್, ಧರ್ಮೇಗೌಡ, ಪುಟ್ಟಸ್ವಾಮಿಗೌಡ, ಹೇಮಂತ್, ಕಿರಣ್, ಕುಮಾರ್, ಮೋಹನ್, ದಯಾನಂದ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. SC/ST ಮೀಟಿಂಗಲ್ಲಿ ಕಂಪ್ಲೇಂಟ್ ಬಂದಿತ್ತು. ಅದರ ಪ್ರಕಾರ ನಾವು ಒಂದ್ಸಲ ಇಲ್ಲಿ ಇವಾಗ ಕಂಪ್ಲೇಂಟ್ ಏನಿತ್ತು ಅಂದರೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಕಟ್ಟಡಗಳಿಗೆ ಹಾಳಾಗ್ತಾಯಿದೆ, ಡಸ್ಟಿಂದ ಸರಿಯಾಗಿ ಬೆಳೆಗಳನ್ನು ಬೆಳೆಯೋಕ್ಕಾಗ್ತಾಯಿದೆ ಅಂತ ಪ್ರಸಾದಹಳ್ಳಿ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದರು. ಅದನ್ನು ನಾವು ಸ್ಥಳ ತನಿಖೆ ಮಾಡಿದಾಗ ಡಸ್ಟಿಗೆ ಸರಿಯಾಗಿ ಸ್ವಲ್ಪ ನೀರು ಹೊಡೆದೇ ಅದು ಕಂಡು ಬಂದಿದೆ.
ಬ್ಲಾಸ್ಟಿಂಗ್ ಯಾವ ತೀವ್ರತೆ ಮಾಡ್ತಾಯಿದ್ದಾರೆ, ಏನು ಪರ್ಮಿಷನ್ ಇದೆ, ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ಗೊತ್ತಾಗ್ತದೆ. ಈಗ ನಾವು ನರೇಂದ್ರ ಅಂತ ಹೇಳ್ಬಿಟ್ಟು ಸನ್ಯಾಸಳ್ಳಿ ಗ್ರಾಮಸ್ಥರು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಜನಗಳಿಗೆ ಭಾಳ ತೊಂದರೆ ಆಗ್ತದೆ. ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಈ ಮನೆಗಳೆಲ್ಲ ಹದರುತ್ತಾ ಇರೋದು, ಮತ್ತು ಅಕ್ಕಪಕ್ಕ ಜಮೀನುಗಳಿಗೆ ಡಸ್ಟ್ ಎಲ್ಲ ಇದಾಗ್ತಾ ಇದೆ, ಮತ್ತು ದನ ಕರುಗಳಿಗೆ ನೀರು ಕುಡಿಯೋದಕ್ಕೂ ಭಾಳ ಇದಾಗ್ತದೆ, ಕೆರೆಗಳಿಗೆಲ್ಲ ಧೂಳು ಕೂರ್ತಾ ಇದೆ. ಹಾಗಾಗಿ ಇವರಿಗೆ ಎಷ್ಟೇ ಸರಿ ಹೇಳಿದ್ರು ಕೂಡ ಇವರು ಅದನ್ನು ತಲೆಗೆ ಹಾಕೊಳ್ಳದೆ ಪದೇ ಇದು ಮಾಡ್ತಾ ಇದ್ದಾರೆ, ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಮನೆಗಳು ಈ ಒಂದು ಭೂಕಂಪದ ಅನುಭವ ಆಗ್ತಾ ಇದೆ ಇವ್ರು ಮಾಡ್ತಾ ಇರೋದ್ರಿಂದ. ಆದಷ್ಟು ಇದಕ್ಕೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಸ್ಎ ಲೇಔಟ್ಗೆ ಮೂಲ ಸೌಕರ್ಯದ ವರದಾನ, 80 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಚರಂಡಿ ಕಾಮಗಾರಿ, ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದ ಶಾಸಕ ಎಚ್ಪಿ ಸ್ವರೂಪ್. ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಜನ್ಮದಿನೋತ್ಸವ, ಹಾಸನ ಶಾಖಾ ಮಠದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜನೆ. ಜನವರಿ 20ರ ಶಿಬಿರಕ್ಕೆ ಸಕಲ ಸಿದ್ಧತೆಗಳನ್ನು ಪರಿಶೀಲಿಸಿದ ಶ್ರೀ ಶಂಭುನಾಥ ಸ್ವಾಮೀಜಿಗಳು. ಹಾಸನದಲ್ಲಿ ಹೆಚ್ಚುತ್ತಿರುವ ಕಿಡಿಗೇಡಿಗಳ ಅಟ್ಟಹಾಸ, ಬೈಕುಗಳು, ಮನೆಗೆ ಬೆಂಕಿ, 2 ಕುಟುಂಬಗಳು ಪ್ರಾಣಾಪಾಯದಿಂದ ಪಾರು. ಆದರ್ಶ ನಗರದಲ್ಲಿ ಮರುಕಳಿಸುತ್ತಲೇ ಇರುವ ಘಟನೆ, ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನು ಶೀಘ್ರದಲ್ಲೇ ಬಂಧಿಸಲು ಆಗ್ರಹ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.